ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಇಂಬ್ಯಾಲೆನ್ಸ್ ಬೆಳಕ 45ನೇ ದಿನ ಬೆಳಗ್ಗೆ ಎದ್ದು ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋದೆ. ಅಲ್ಲಿ ಹೋಗೋದ್ಮೇಲೆ ಆಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ಬಿಟ್ಟು ಮನೆಯವ್ರಿಗೆಲ್ಲ ಟೀ ಇಟ್ಟೆ. ಸರಿ ಟೀ ಎಲ್ಲ ಕುಡ್ದಾದ್ಮೇಲೆ ಇವತ್ತು ರಾತ್ರಿ ನಮ್ಮ ಅಮ್ಮ ಏನೋ ಪಲ್ಯ ಮಾಡ್ತಿದ್ವು, ಸೊ ಅದಕ್ಕೆ ನಾನು ತರಕಾರಿ ಕಟ್ ಮಾಡ್ಕೊಟ್ಟೆ. ಮಾಸ್ಟರ್ ಶೆಫ್ ಅಪ್ಪ ನಾವು. ಸರಿ ಬನ್ನಿ ಕಡೆ ನಮ್ಮ ಎಕ್ಸರ್ಸೈಸ್ ಕಡೆ ಬರೋಣ. ಎಕ್ಸರ್ಸೈಸ್ಗೆ ನಮ್ಮ ಮುಂಚೆ ನಾನು ಚಿಕ್ಕ ಡಂಬಲ್ ಹಿಡ್ಕೊಂಡು ವಾರ್ಮ್ ಅಪ್ ಸೆಟ್ ಮುಗಿಸ್ಕೊಂಡೆ. ವಾರ್ಮ್ ಅಪ್ ಸೆಟ್ ಅಂದ್ರೆ ನಾವು ಮಾಡೋ ಎಕ್ಸರ್ಸೈಸ್ ನ ಸ್ವಲ್ಪ ಕಡಿಮೆ ಮಾಡೋದು ಅಂತ. ವಾರ್ಮ್ ಅಪ್ ಸೆಟ್ ಆದ್ಮೇಲೆ ಬನ್ನಿ ಡೈರೆಕ್ಟ್ ನಮ್ಮ ಮೇನ್ ಎಕ್ಸರ್ಸೈಸ್ ಕಡೆ ಬರೋಣ. ಎಕ್ಸರ್ಸೈಸ್ಗೆ ಅಂತ ನಾನು ಚೆಸ್ಟ್ ಪ್ರೆಸ್, ಡಂಬಲ್ ಫ್ಲೈಸ್, ಡಿಕ್ಲೈನ್ ಬೆಂಚ್ ಪ್ರೆಸ್ ಮತ್ತೆ ಲಾಸ್ಟ್ ಗೆ ಇವೆಲ್ಲ ಎಕ್ಸರ್ಸೈಸ್ ಮಿಕ್ಸ್ ಮಾಡಿ ಮಾಡಿದೆ. ಅಂದ್ರೆ ನಾನು ಮಾಡಿದ್ದು 3 ಎಕ್ಸರ್ಸೈಸ್ ವಾಪಸ್ ಆಗಿ 2 ಸತಿ ಮಾಡಿ ಎಲ್ಲ ಮಿಕ್ಸ್ ಆಗಿ ಮಾಡೋದು. ಇನ್ಕ್ಲೈನ್ ಬೆಂಚ್ ಪ್ರೆಸ್, ಡಂಬಲ್ ಫ್ಲೈಸ್, ಡಿಕ್ಲೈನ್ ಬೆಂಚ್ ಪ್ರೆಸ್ ಎಲ್ಲ ಮಿಕ್ಸ್ ಮಾಡಿ ಮಾಡೋದು. ಎಕ್ಸರ್ಸೈಸ್ ಎಲ್ಲ ಆದ್ಮೇಲೆ ಇವತ್ತಿನ ಬಾಡಿ ರಿಸಲ್ಟ್ ಇದೆ. ನಾನು ಚೆಸ್ಟ್ 30 ಡೇಸ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಇನ್ನರ್ ಚೆಸ್ಟ್ ಅನ್ನೋ ಮಸಲ್ಸ್ ಜಾಸ್ತಿ ಇರ್ಲಿಲ್ಲ. ಸೊ 16 ಡೇಸ್ ಅಲ್ಲಿ ತುಂಬಾನೇ ಇನ್ನರ್ ಚೆಸ್ಟ್ ಗ್ರೋತ್ ಕೂಡ ಆಗಿದೆ. ನಿಮ್ಮ ಒಪಿನಿಯನ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸರಿ ಪೋಸಿಂಗ್ ಎಲ್ಲ ಆದ್ಮೇಲೆ ರಾತ್ರಿ ನಮ್ಮ ಅಮ್ಮ ಚಪಾತಿ ಮಾಡ್ತಿದ್ದು, ಸೊ ಅದಕ್ಕೆ ಚಪಾತಿ ಇಟ್ಟು ಕಲ್ಸಿಟ್ಟೆ. ಫೈನಲ್ ಆಗಿ ರಾತ್ರಿ ಊಟ ಮಾಡ್ತಾ ಇವತ್ತಿನ ದಿನ ಇಲ್ಲೇ ಮುಗಿಸ್ದೆ. ಬಾಯ್.